ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವ್ಲಾಗ್ ಏನಂತ ಹೇಳಿದ್ರೆ, ಇಲ್ಲೊಂದು ಮಿರಾಕಲ್ ಇದೆ. ಸೊ ನಾನು ಇವಾಗ ಜಸ್ಟ್ ಆಚೆ ಬಂದೆ ಪಾಪ ಆಟ ಆಡ್ಸೋಣ ಅಂತ. ಒಳಗಡೆ ಇದ್ದು ಇಷ್ಟೊತ್ತು ನಾನು ನೋಡಿಲ್ಲ. ಸೊ ಮಳೆ ಬರ್ತಾ ಇದೆ ನೋಡೋಣ ಅಂತ ಆಚೆ ಬಂದೆ. ಅಪ್ಪ ನನಗೆ ನೋಡಿ ಫುಲ್ಲು ಶಾಕು. ಇದೇನಿದು ಈ ಥರ ಇದೆಯಾ? ಆದರೂ ವೆದರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಒಂದೊಂದು ಟೈಮ್ ಯಾವ್ಯಾವ ಥರ ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ನೋಡಿ ಫುಲ್ ಶಾಕ್ ಆಗ್ತಿದೆ. ನನಗೇನೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ನಿಜನೋ ಸುಳ್ಳು ಅಂತ. ಸೊ ಏನಂತ ನಿಮಗೂ ತೋರಿಸ್ತೀನಿ ನೋಡಿ. ಸೊ ನೀವು ನೋಡ್ಬೋದು, ಈ ಕಡೆ ಫುಲ್ಲು ಗುಡ್ಡಗಳು ಕಾಣಿಸ್ತಾ ಇಲ್ಲ. ಹಾಗೆ ಈಗ ಪಕ್ಕಕ್ಕೆ ಬನ್ನಿ. ಸೊ ಇಲ್ಲಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಲ್ವ, ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಬಟ್ ಆದರೆ ಇದು ಡೈರೆಕ್ಟಾಗಿ ನೋಡಿದಾಗ್ಲೇ ತುಂಬ ಚೆನ್ನಾಗಿ ಗೊತ್ತಾಗೋದು. ಈ ಝೂಮ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಗುಡ್ಡ ಇದೆ, ಬಟ್ ಆದರೆ ಅದೇನು ಕಾಣಿಸ್ತಾ ಇಲ್ಲ. ಹಾಗೇ ಈ ಕಡೆ ಬಂದರೆ ಇಲ್ಲಿ ಫುಲ್ ಕ್ಲಿಯರ್ ಆಗಿದೆ. ಇಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಸೊ ಈ ಕಡೆ ಬಂದರೆ ಫುಲ್ಲು ಮೋಡನೋ ಹೊಗೆನೋ, ನನಗದು ಏನಂತ ಗೊತ್ತಾಗ್ತಾ ಇಲ್ಲ. ಬಟ್ ಹೊಗೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಕಡೆ ಫುಲ್ಲು ಕವರ್ ಆಗಿದೆ ನೋಡಿ, ನೋಡ್ತಾ ಇದ್ದೀರಲ್ವ. ಇವಾಗ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ, ಜಸ್ಟ್ ಈಗ ಕ್ಲಿಯರ್ ಆಗ್ತಾ ಇದೆ. ನಾನು ಫಸ್ಟ್ ಬಂತು ನೋಡಿದ ತಕ್ಷಣ ತುಂಬಾ ನನಗೆ ನೋಡಿ ಫುಲ್ ಶಾಕ್ ಆಯಿತು, ಗುಡ್ಡ ಎಲ್ಲೋಗ್ಬಿಡ್ತಪ್ಪ ಅಂತ. ಸೊ ಇವಾಗ ಹಾಗೇ ನೀವು ನೋಡ್ತಾ ಇದ್ದೀರಲ್ವ, ಕ್ಲಿಯರ್ ಆಗ್ತಾ ಇದೆ. ಸೊ ಈ ಕಡೆ ಫುಲ್ ಕ್ಲಿಯರ್ ಇದೆ. ಒಂದೊಂದು ಟೈಮು ವಾತಾವರಣನ ಹೇಳೋಕ್ಕೆ ಆಗಲ್ಲ ಅಲ್ವಾ ಫ್ರೆಂಡ್ಸ್, ಯಾವಾಗ ಯಾವ ಥರ ಇರುತ್ತೆ ನೋಡೋಕ್ಕೆ ಏನೋ ಒಂಥರ ಖುಷಿ. ಒಂದೊಂದು ಟೈಮ್ ಒಂದೊಂದು ಥರ ಇರುತ್ತೆ ಅಲ್ವಾ. ಸೊ ಅದನ್ನು ತೋರಿಸೋಣ ಅಂತ ಒಂದು ಪುಟ್ಟ ಲಾಗ್ ಅಷ್ಟೇ. ನೋಡಿ ಫುಲ್ ಕ್ಲಿಯರ್ ಆಗ್ತಾ ಇದೆ, ನೋಡ್ತಾ ಇದ್ದೀರಾ ಅಲ್ವಾ, ಫುಲ್ಲು ಕ್ಲಿಯರ್ ಆಗ್ತಾ ಇದೆ. ನೋಡ್ತಾ ಇದ್ದೀರಾ? ನಾನು ಫಸ್ಟ್ ತೋರಿಸಿದ್ದಕ್ಕೂ ಇವಾಗೇನು ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ನೀವೇ ನೋಡಿ. ವಾವ್, ಫುಲ್ ಕ್ಲಿಯರ್ ಆಗೋಯ್ತು. ಆದರೆ ಡೈರೆಕ್ಟಾಗಿ ನೋಡೋಕೆ ಸ್ವಲ್ಪ ಇದೆ, ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಫುಲ್ ಕ್ಲಿಯರ್ ಆಗೋಯ್ತು. ಯಾವ ಟೈಮಲ್ಲಿ ವಾತಾವರಣ ಯಾವ ಥರ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ವೆದರ್ನ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ವೆದರ್ ಯಾವ ಟೈಮಲ್ಲಿ ಯಾವ ಥರ ಚೇಂಜ್ ಆಗುತ್ತೆ. ಸೊ ಒಂದೊಂದು ಸಲ ಒಂದೊಂದು ಥರ ನೋಡ್ತಾ ಇದ್ದರೆ ಏನೇ ಫೀಲಿಂಗ್ಸ್ ಇದ್ದರೂ, ಎಷ್ಟೇ ನೋವಿದ್ರೂ ಈ ವೆದರ್ಗಳನ್ನ ನೋಡ್ತಾ ಇದ್ದರೆ ಮತ್ತೆ ಹೋಗ್ಬಿಡುತ್ತೆ. ಅದರಲ್ಲೂ ನಮ್ಮನೆ ಮೇಲಂತೂ ತುಂಬ ಖುಷಿ ಆಗುತ್ತೆ. ನೀವೇ ನೋಡ್ತಾ ಇದ್ದೀರಾ ಅಲ್ವಾ, ನಮ್ಮನೆ ಟೆರಸ್ ಮೇಲೆ ಇರುತ್ತೆ. ಸೊ ಸಾರಿ, ಝೂಮ್ ಆಗಿಬಿಟ್ಟಿದೆ. ಸೊ ಹೇಳ್ಬೇಕಂದ್ರೆ ಯಾವಾಗ ವೆದರ್ ಯಾವ ಥರ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಒಂದೊಂದು ಟೈಮ್ ಒಂದೊಂದು ಥರ ವೆದರ್ ಇರುತ್ತೆ, ತುಂಬ ಖುಷಿ ಆಗುತ್ತೆ. ವೆದರ್ ನೋಡಿದ್ರೆ ಏನೇ ನೋವಿದ್ರೂ ಒಂದೊಂದು ಟೈಮು ವೆದರ್ಗಳನ್ನ ನೋಡ್ತಾ ಇದ್ದರೆ ನೀವು ನೋಡ್ಬೋದು, ಆ ಕಡೆ ಕಂಪ್ಲೀಟಾಗಿ ಮುಚ್ಕೊತಾ ಇದೆ, ಈ ಕಡೆ ಫುಲ್ಲು ಕ್ಲಿಯರ್ ಆಗ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಈಗ ಆ ಕಡೆ ಫುಲ್ಲು ಕವರ್ ಆಗಿದೆ. ಅದು ಮಳೆನೋ ಮೋಡನೋ ಗೊತ್ತಿಲ್ಲ ನನಗೆ. ಸೊ ಈ ಥರ ಇದೆ. ಓಕೆ, ಜಸ್ಟ್ ಒಂದು ಚಿಕ್ಕ ಲಾಗಷ್ಟೇ. ಇವಾಗ ಆಚೆ ಬಂದಲ್ಲ, ಸೊ ವಾತಾವರಣನ ನೋಡಿ ತುಂಬ ಖುಷಿ ಆಯಿತು. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಸೊ ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದೆ ಅಷ್ಟೇ. ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿರೋ ಬೆಲ್ಲೈಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಇದೆ. ಇದು ತಿರುಪತಿ ಬೆಟ್ಟ, ಅರಸೀಕೆರೆ ತಿರುಪತಿ ಬೆಟ್ಟ. ಇದು ನಮ್ಮ ಮನೆಯಿಂದ ಡೈರೆಕ್ಟಾಗಿ ಕಾಣುತ್ತೆ. ಈಗ ಆ ಕಡೆ ಬೆಟ್ಟ ಫುಲ್ ಕವರ್ ಆಗ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ಫುಲ್ಲು ಕ್ಲಿಯರ್ ಇದೆ. ಓಕೆ ಫ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಬಾಯ್.